ಅನ್ನಿಸ್ತಾ ಇದೆ? ಹೊಸ ಅಂಗಡಿ ಓಪನ್ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ. ಹೇಳಿ, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ನಾಚ್ಕೋತಾ ಇದ್ದೀರಾ? ಬಟ್ ಇನ್ನೊಂದ್ಸಲ ಖುಷಿ ಆಗ್ತಾ ಇದೆ. ಏನಕ್ಕೆ ನಾಚ್ಕೋತಾ ಇದ್ದೀರಾ? ಈ ತರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಎಡ್ ನನ್ ಮಗನೇ ಅಂಗಡಿ ಓನರ್ ಅಂತೆ ನೋಡ್ರಿ. ಇವ್ನು ಎಡ್ ನನ್ ಮಗ ಹೆಂಗ್ ಮಿಕ್ಸ್ ಮಾಡಿಸ್ಕೊಂತವನು. ತೆಗಿ ಓಪನ್ ಮಾಡು. ಗೊತ್ತಾಗ್ಲಿ, ತೆಗಿಯಪ್ಪ, ಓಪನ್ ಮಾಡಪ್ಪ. ಅಲ್ಲಿ ವ್ಲಾಗಿಂಗ್ ಅಲ್ಲಿ ಇದೀವಿ ನಾವು, ಮೇಕಿಂಗ್ ವಿಡಿಯೋ ವ್ಲಾಗಿಂಗ್ ಮಾಡ್ತಾ ಇದೀವಿ ನಾವು ಅಲ್ಲಿ. ನೋಡ್ರಿ ನೋಡ್ರಿ ಇವನು ಎಡ್ ನನ್ ಮಗ ಯಡೇಶ್ 50 ml. ಯಡೇಶ್ ಅವರೇ, ನಿಮ್ ಅಂಗಡಿ ಓಪನ್ ಆಗ್ತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು ಮೇಕಿಂಗ್ ವಿಡಿಯೋ ಕರೆಕ್ಟ್ ಆಗಿ ಎಡಿಟ್ ಮಾಡ್ಬೇಕು, ಆಟಗಳು ಆಡ್ಬಾರ್ದು. ಹೇಳ್ಬೇಕಿಲ್ಲಿ, ಹೇಳಿ ಏನ್ ಹೇಳಿ? ಅಂಗಡಿ ಓಪನ್ ಆಗ್ತಾ ಇದೆ, ಏನು ಓಪನ್ ಆಗ್ತಾ ಇದೆ, ಬನ್ನಿ ನಮ್ಮ ಅಂಗಡಿ ತಗೊಳ್ಳಿ. ಪರ್ಚೇಸ್ ನನ್ಗೆ ಅದು ಇದು ಮೈಕ್ ಎಲ್ಲ ಇರ್ಬೇಕು, ಮಾಡ್ಬೇಕು. ನಾವೆಲ್ಲ ಎಂತ 7 ಮೀಟರ್ ಹುಡ್ತವನು ಇಂತ ನನ್ನ ಮಕ್ಳು ತಗೊಳಲ್ಲ, ಮಾಡಲ್ಲ. ಲೈಟ್ ನೋಡೋಣ ಬಾ ಅಂತ ಇದು ಏನೋ ಖಾಲಿ ಡ್ಯೂಟಿ ಮಾಡ್ತವ್ರೆ, ಎನ್ಕ್ವೈರಿ ಮಾಡ್ತವ್ರೆ, ಫ್ರೀ ಎನ್ಕ್ವೈರಿ. ತಗೊಳಲ್ಲ, ಮಾಡಲ್ಲ. ಯಾವ ಥರ ಹಾಕ್ಸ್ತೀರಿ ಮೋಹನ್? ಅಂದ್ರೆ ಫುಲ್ಲು ವೈಟ್ ಹಾಕಿ ನೋಡಿ, ಈ ಥರದ್ದು ಯಾವ ಥರ ಹಾಕ್ಸ್ತೀರಾ? ಒಂದು ತೋರಿಸ್ತಾನೆ ಒಂದ್ಸತಿ ಡೆಮೋ. ಲೋನ್ ತಗೋ ಡೆಮೋ ನೋಡಿ. ಈಗೆಲ್ಲ ಫಾರಿನ್ ಮನೆಗಳೆಲ್ಲ ನಾಡೋದು ಬಿಡಿ, ನಮಗೆಲ್ಲ ಅಂಗಡಿಗೆಲ್ಲ ಬೇಡ ಇದು. ಬಿಟ್ಟಿ ಗಾಳಿ ತಗೊಳ್ಳೋದಿಲ್ಲ ಬಂದ್ಬಿಟ್ಟು. ಎಲ್ಲೋದ್ರು ಫ್ಯಾನ್ ಐತೆ ಕಣ್ರಿ, ಒಳ್ಳೆ ಗಾಳಿ ತಗೊಬೋದು. ಇವತ್ತು ಡೇಟ್ ಎಷ್ಟು ಮಹೇಶ್ ಅವರೇ? ಇವತ್ತು 1992ರಿಂದ ಇಲ್ಲಿಗೆ ಏನು ಸೀರಿಯಸ್ ಆಗಿ ಮಾತಾಡ್ತಿದ್ವಿ? ಯಾವ ಇವೆಲ್ಲ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಬರ್ತಾರೆ. ಮಾರ್ಚ್ 3ನೇ ತಾರೀಕು ಇದು ವಿಡಿಯೋ ಶೂಟ್ ಮಾಡ್ತಾರೆ. ಅಂಗಡಿ ಓಪನ್ ಆದಾಗ ಬ್ಲಾಗು ರಿಲೀಸ್ ಆಗುತ್ತೆ ಪಕ್ಕ ಅಂತ ನಂಬಿಕೆ ಇಲ್ಲ, ಒಟ್ಟಲ್ಲಿ ಮಾಡಿದಾರಷ್ಟೇ. ಇದೊಂದು ಎರಡು ಹಾಕು, ಅದೊಂದು ಎರಡು ಹಾಕು, ಚೆನ್ನಾಗಿರುತ್ತೆ. ನಿನ್ಗೆ ವೈಟೇ ಇರ್ಬೇಕು, ವೈಟೇ ಇರ್ಲಿ, 4 ವೈಟೇ ಇರ್ಲಿ. ಯಾಕಂದ್ರೆ ಬಟ್ಟೆ ಕಲರ್ ಚೇಂಜ್ ಆಗ್ಬಿಡುತ್ತೆ ಅವಾಗ. ನೈಟ್ ಅಲ್ಲಿ ಸ್ವಿಚ್ ಹಾಕಿ ಲೈಟ್ ಹಾಕ್ತೀವಿ. ಎಕ್ಸ್ಟ್ರಾ ಲೈಟ್ಸ್ ಅಂತ ಇದೊಂದು ಎರಡು ಹಾಕೊಳ್ಳೋ, ಬೇಕಾಗುತ್ತೆ. ಕಲರ್ ಬೇರೆ ಕಾಣಿಸುತ್ತೋ ಸಮರವೇ ಟ್ಯೂಬ್ಲೈಟ್ ಒಂದು, ಈ ಕಡೆ 2 ಎಕ್ಸ್ಟ್ರಾ, ಆ ಕಡೆ 2 ಎಕ್ಸ್ಟ್ರಾ. ಈ 4 ಈ ಥರದ 4 ಇಷ್ಟು ಹಾಲ್ಗೆ ಶೋರೂಮ್ ಫಿನಿಶ್ ಅಷ್ಟೇ. ಈ ಕಡೆ 2 ಆ ಕಡೆ 2, ಲಾಸ್ಟ್ ಅಲ್ಲಿ ಒಂದು ಟ್ಯೂಬ್ಲೈಟ್ ಹಾಕ್ತೀಯಾ? ಅದು ಅಲ್ಲಿ ಇದು ಬರುತ್ತಲ್ಲ ನಮ್ದು ವಿಂಗ್ಸ್, ಅದು ಮೇಲ್ಗಡೆ ಒಂದು ಅದು ಹಿಂಗ್ ಡೌನ್ ಹಿಂಗ್ ಬಿಡೋದಲ್ಲ, ಅಲ್ಲಿ ಬಂದು ಹಿಂಗ್ ಹಿಡ್ಕೊಂಡು ಆರಾಮ್ ಸಿಂಪಲ್ ಆಗಿ ಏನೇನೋ ಹೇಳ್ತಾವನೆ. ನೋಡೋಣ ಅಂಗಡಿ ಓಪನ್ ಆದಾಗ ಏನಂತೀರಾ ಮೋಹನ್? ಪ್ಲಾನಿಂಗ್ ಬೇರೆ, ಪ್ರೊಸೆಸಿಂಗ್ ಬೇರೆ. ಅದೇ ಪ್ಲಾನಿಂಗ್ ಮಾಡಿದಿರಲ್ಲ, ಅದೇ ತರ ಮಾಡ್ಬೇಕು ನೀವು. ಏನೇನು ಐತೆ ಕಣ್ರಿ, ಏರೋಹಳ್ಳಿಗೆ ಬನ್ರಿ ಗಾಯ್ಸ್. ಸಿಗುತ್ತೆ. ಲೈಟ್ ನೋಡಕ್ ಬನ್ನಿ. ಲೈಟ್ ಜೊತೆ ನಮ್ಮ ಹುಡುಗನ ಅಂಗಡಿ, ಬಟ್ಟೆ ಅಂಗಡಿನೂ ನೋಡ್ರಿ, ತಗೊಳ್ರಿ, ಬೆಳಿಲಿ ನಮ್ಮ ಹುಡುಗ. ಏನಂತೀರಾ? ಲೈಟಿಂಗ್ಸ್ ಎಲ್ಲ ಆಯ್ತು. ಯಾರೋ ಇವ್ರು ಬಂದಿದಾರಂತೆ, ಅದಕ್ಕೆ ಹೋಯ್ತಾ ಇದೀವಿ. ಅಲ್ಲಿ ವುಡ್ ವರ್ಕ್ ಅವ್ರು ಬಂದಿದಾರಂತೆ. ಕಾಸು ಕೊಟ್ಟಿಲ್ಲ, ವುಡ್ ವರ್ಕ್ ಅವ್ರು ಬಂದವ್ರೆ. ಇವಾಗ ಯಾವ್ದೋ ಕಂಬಿ ನೋಡಕ್ ಬಂದಿದ್ದಾರೆ. ಇದ್ರೊಳಗಡೆ ಗುಜ್ಜರಿ ಒಳಗಡೆ, ಗುಜ್ಜರಿ ಅಂತಾರೆ ಏನಂತಾರ ಗೊತ್ತಿಲ್ಲ. ಇದನ್ನ ಹಾಕ್ತಾರೆ. 8 ಅಡಿನೇ ಇದು ಅನ್ಸುತ್ತೆ. 8 ಅಡಿ ತಗೋಣ, 8 ಅಡಿಗಿಂತ ಮೇಲೆ ಐತೆ. 8 ಅಡಿ ಐತೆ, 8 ಅಡಿ ಮೇಲೆ ಒಂದು 8.36 ಇರುತ್ತೆ. 8.36 ಏನು ತಡಿಬೇಕು ಟೋಟಲ್ ಆಗಿ. ಇನ್ನು ಬೇಕು, ಹೈಟ್ ಬೇಕಂದ್ರೆ ಗಂಟೆ ಟಚ್ ಆಗುತ್ತೆ. ಫುಲ್ ಉದ್ದ ಬೇಡ, ಅಲ್ಲಿ ಮೇಲಿಂದ ಕೊಟ್ಬಿಡ್ತಾರೆ ಕೆಳಗಡೆ. ಗ್ರಿಪ್ ಬೇಡವಾ? ಹಂಗೆ ಕೊಟ್ಬಿಡ್ತೀಯಾ? ಕೆಳಗಡೆ ಇಷ್ಟು ಇದು ಸಾಕು ಅವ್ರಿಗೆ. ಮೇಲ್ಗಡೆಯಿಂದ ಗ್ರಿಪ್ ಮೇಲ್ಗಡೆ ಕೊಟ್ಕೋತಾರೆ. ಇಲ್ಲ, ಲೆಕ್ಕನೇ ಆಗ್ತಾರೆ ನೋಡ್ರಿ, ಕಾಲಲ್ಲಿ ಲೆಕ್ಕ. ಅಯ್ಯಪ್ಪ, ಒಂದು 2 ಅಂತ ಲೆಕ್ಕ ಹಾಕು. ತೇಪೆ ಸುಳ್ಳು ಹೇಳ್ತಾ ಹಂಗಾರೆ. ಜೀನಿಯಸ್ ಅಂದ್ರೆ ಅಗಲ ಆಯ್ತದ ಇದು. ಮಸ್ತಾಗಿ ಐತಲ್ಲ ಮಚ್ಚ, ಹೊಸಾದ್ರು ಈ ತರ ನೋಡ್ರಿ. ಸಸ್ತಾ ಮಾಲು, ಸಸ್ತಾ ಮಾಲು.
ಏನಾದ್ರು ಈ ತರದ್ದು ಗ್ಲಾಸ್ ಕುಣ್ಸಕ್ ಇದಾಗಲ್ಲ. ಏನಾದ್ರು ಈ ತರದ್ ಜುಗಾಡ್ ವ್ಯವಹಾರ ಇದ್ರೆ ಇವ್ರನ್ನ ಹಿಡೀರಿ. ಇವ್ರ ಹೆಸರು ಹೇಮಂತ್ ಅಂತ ನಮ್ಮ ಬ್ರದರ್. MBI ಬಂತು ನೋಡಿ ಗೈಸ್, ಎತ್ತಿದೀನಿ ಅಲ್ಲಿಂದ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇದನ್ನ ನಮಗೆ ಇಲ್ಲ ಅಲ್ಲ ಯಾವ್ದೋ ಇದು ಒಂಥರ ಕಬ್ಬನದ್ ವರ್ಲ್ಡ್ ಬಂದಂಗ ಆಗ್ಬಿಟ್ಟೈತಿ ಇಲ್ಲಿ ನಮ್ಗೆ ಅಲ್ವಾ. ಸೆಕೆಂಡ್ಸ್ ವರ್ಲ್ಡ್ ಅಲ್ಲ, ಗುಜರಿ ವರ್ಲ್ಡ್ ಎಲ್ಲ ಹೋಗಿರೋದು ಅವ್ರ ಇವರು ಏನ್ ಕೇಳಿ ನಾನು ಹೇಳ್ತಾರೆ. ಕಂಬಿ ತೂಕಕ್ಕೆ ಹಾಕ್ತಾರಲ್ಲ ಅದನ್ನ ಇಲ್ಲ ಹಾಕಿರೋದು, ಅದನ್ನೇ ಬೇರೆಯವ್ರು ಬಂತ ಹೋಗ್ತಾರೆ ನೋಡ್ರಿ. ರೀಸೈಕಲ್ ಇದು. ಈ ತರ ಏರವಳ್ಳಿಲಿ ಐತೆ ಅಂತ ನನ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ ನೋಡ್ರಿ. ಈ ತರ ಇವ್ರನ್ನ ಹೇಮಂತ್ ಅವ್ರನ್ನ ಹಿಡೀರಿ. ತುಂಬಾ ಜನ ಈ ತರದೆಲ್ಲ ತೋರಿಸ್ತಾ ಇರ್ತಾರ ಅವರು, ಹೊಸ ಹೊಸ ವಿಡಿಯೋಗಳು, ಸ್ಪಾಟ್ಗಳು. ಏನೋ ದೊಡ್ಡ ದೊಡ್ಡ ಎತ್ಕೊಳ್ಳಿ ಆಯ್ತು. ಈ ತೂಕ ಇದ್ದಿದೆ ತುಂಬಿದ್ದೀನಿ. ಕೊಡು ನಾನು ವ್ಲಾಗ್ ಮಾಡ್ತಾ ಇರೋದೇನು ತಮಾಷೆ ವಿಷಯ ಅನ್ಕೊಂಡಿದ್ಯಾ? ಕೊಡಿಲಿ. ನೋಡಿ ತೂಕ ಇರೋದು ನಾನು ಎತ್ಕೊಂಡಿದ್ದೀನಿ. ಓಲಿ ಪಾಪ ಅಂತ ಕಮ್ಮಿ ವೇಟ್ ಅವ್ರು ಕೊಟ್ಟಿದ್ದೀನಿ. ನೋಡ್ರಿ ಇಂಥವ್ರು ಇರೋದ್ರಿಂದಾನೇ ನಮ್ಮ ದೇಶ ಇನ್ನೂ ಉದ್ಧಾರ ಆಯ್ತಲ್ಲ. ನಾಳೆ ಬಂದ್ಬಿಟ್ನಲ್ಲ. ಓಕೆ, ನೆಕ್ಸ್ಟ್ ಸಿಗ್ತಾ ಇರ್ತೀವಿ. ಅವಾಗ ಇನ್ನೂ ಏನೇನು ಮಾಡ್ತಿರ್ತೀವಿ ಪಾಯಿಂಟ್ ಟು ಪಾಯಿಂಟ್ ಅಪ್ಡೇಟ್ ಮಾಡ್ತೀವಿ. ವೆಯ್ಟ್ ಮಾಡಿ. ತರನಾಗ್ಲೇ ಗೊತ್ತಾಗಲ್ವೇನಲ್ಲ. ಮತ್ತೆ ಇನ್ನೊಂದೇನೋ ಮಾಡ್ದ ತಂತ್ರಿ ಕೆಲಸ ಮಾಡವೆಲ್ಲ ಇಂಥವೇ ಅರ್ಧಂಬರ್ಧ ತಿಳ್ಕೊತಾರೆ ಬರ್ತಾರೆ. ಇನ್ನ ಏನೋ ಅದು ಎಕ್ಸ್ಚೇಂಜ್ ಮಾಡ್ಬೇಕಂತೆ ನೋಡ್ರಿ ತಂದಿರೋದ್ನ. 1.5 kg ತಿರ್ಗಾ ಇವ್ರು ಮಾಡಿದ ಕೆಲ್ಸಕ್ಕೆ 1.5 kg ಕಾಸು ಎಕ್ಸ್ಟ್ರಾ ಕೊಡ್ಬೇಕೀಗ. 75 ರೂಪಾಯಿ ಕೊಡ್ಬೇಕು. ಇವ್ರು ಮಾಡಿದ ಕೆಲ್ಸಕ್ಕೆ ಇನ್ನೂ 1.5 kg ಎಕ್ಸ್ಟ್ರಾ ತಂದಿದ್ದಾಯ್ತು. ಬರೋ ಅಷ್ಟ್ರಲ್ಲಿ ಭಯ್ಯ ನೋಡ್ರಿ ಒಳ್ಳೆ ಭಾರಿಯಾಗಿ ಪೇಂಟ್ ಹೊಡೆದವನೆ. ಒಳ್ಳೆ ಕೆಲ್ಸಗಾರ ಭಯ್ಯ ನೋಡ್ರಿ. ಪೇಂಟ್ ಹೆಂಗ್ ಹೊಡೆದವನೆ. ಕ್ಯಾ ಭಯ್ಯ ಕ್ಯಾ ಬೋಲ್ತೆ? ಫುಲ್ ಅಚ್ಚಾ ಆಗಿದೆ. ಫುಲ್ ಮಸ್ತ್ ವರ್ಕ್. ಬೆಂಕಿ ಕೆಲ್ಸಗಾರ ಬಿಡು ನೀನು. ಕನ್ನಡ ಸೀಕ್ಲೋ. ಬಿಫೋರ್ ಈ ತರ ಇತ್ತು. ಭಯ್ಯನೇ ಟೇಪ್ ಹಾಕೊಂಡು ಹೊಡೆದಿರೋದು. ನಾವೇನು ಸುಮ್ಮನೆ ಡಿಸೈನ್ ಕೊಟ್ಟಿದ್ದ ಪೇಪರಲ್ಲಿ. ಇದು ಹೊಡೆದಾದ್ಮೇಲೆ ನೋಡ್ರಿ ಯಾವ ತರ ಮಾಡೋನೆ. ಬೆಂಕಿ ಭಯ್ಯ, ಕಂಗ್ರ್ಯಾಚುಲೇಷನ್. ಹಬ್ಬ ಲಾಟ್ರಿ. ನಾವು ಅಷ್ಟು ಮಾಡಿಕೊಟ್ಬಿಟ್ಟು ಡಿಸೈನ್ ಈ ತರ ಇಲ್ಲಿ ಟೇಪ್ ಹಾಕ್ಬೇಕು ಅಂತ ಹೇಳ್ಕೊಟ್ಟು ಹೋಗಿದ್ದು. ಭಯ್ಯನೇ ಫುಲ್ ಮಾಡಿದ್ದಾನೆ ಗೋಡೆಲಿ. ಆ ಗೋಡೆ ಮಾಡಿ ಇವಾಗ ನಿಮ್ಗೆ ಟೇಪ್ ಖಾಲಿ ಆಗ್ಬಿಟ್ಟಿದೆ. 2 ಟೇಪ್ ತಂದಿದ್ದು ನಾವು. 2 ಟೇಪು ಖಾಲಿ ಆಗಿ ಇವಾಗ ಇನ್ನೊಂದು ಟೇಪ್ ತರಬೇಕು, ಪ್ಲಸ್ ಬೈಗೆ ನೀರು ತರಬೇಕಂತೆ. ತಂದು ಕೊಟ್ಬಿಟ್ಟು ಹೋಗ್ತೀವಿ ನಾವು. ನಾನು ಸ್ವಲ್ಪ ಕೆಲಸ ಇದೆ, ಪರ್ಸ್ನಲ್ ಕೆಲಸ ಇದೆ. ಅವನು ಇರ್ತಾನೆ. ಚೆನ್ನಾಗಿ ಮಾಡಿದ್ದಾನೆ ವರ್ಕು, ತುಂಬ ಇಷ್ಟ ಆಯಿತು. ನೋಡೋಣ ಬನ್ರಿ ಫುಲ್ ಕಂಪ್ಲೀಟ್ ಆದ್ಮೇಲೆ ಹೆಂಗೆ ಕಾಣುತ್ತೆ. ಅದಾಗಿ 2 ದಿನ ಆದ್ಮೇಲೆ ಬಂದಿದ್ದೀನಿ ಮತ್ತೆ. ವುಡ್ ವರ್ಕು, ಪೇಂಟು ಗೀಂಟು ಎಲ್ಲ ಮಾಡಿಸಿದ್ದಾರೆ ನಮ್ಮ ಮೋಹನ್ ಅವರು. ಏನು ಹೇಳ್ತೀರಾ ಮೋಹನ್? ಫುಲ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ನೋಡ್ರಿ. ಎಲ್ಲ ತಂದಿದ್ದಾರೆ. ಇವಾಗ ಫಿಟ್ ಮಾಡಿಸ್ಬೇಕು. ಡ್ರೆಸ್ಸಿಂಗ್ ರೂಮ್ ನೋಡ್ರಿ, 3 ಜನ ಹೋಗಿ ಬಟ್ಟೆ ಹಾಕೊಬೋದು. ಆ ಕಡೆನೂ ಹೊಡೆದಿದ್ದಾನೆ ನೋಡ್ರಿ. ಅವತ್ತು ಈ ಕಡೆ ಅಷ್ಟೇ ತೋರಿಸಿದ್ದೆ, ಈಗ ಆ ಕಡೆನೂ ಹೊಡೆದಿದ್ದಾನೆ. ಇನ್ನೂ ಆಗಿಲ್ಲ ಫಿಟ್ಟಿಂಗ್ ಆದ್ಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಗಾಳಿ ಬರೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಓನರ್ ಇವ್ರಿಗೆ. ಏನಂತೀರಾ ಮೋಹನ್? ಏನಂತೀರಾ? ಈಗ ಅಷ್ಟೇ ಅರ್ಧಕ್ಕರ್ಧ ಮುಗ್ದಿದೆ. ನಮ್ಗೆ ದೇವ್ ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಬೇರೆ ಎಲ್ಲ ಏನಕ್ಕೆ ಏನಂತೀರಾ? ಅಣ್ಣ ನೋಡ್ರಿ ಈ ಲೆಕ್ಕಾಚಾರ ಮಾಡಂಗ ಆಗೋದ್ರು ಅಲ್ಲೇ ನಿಂತ್ಕೊಂಡು ಲೆಕ್ಕಾಚಾರ ಅನ್ನೋದ್ಮೇಲೆ ಲೆಕ್ಕಾಚಾರ ಏನಿಲ್ಲಪ್ಪ. ಕೂಲಿ ಕೆಲಸ ಅಣ್ಣ ಸಾಯಂಕಾಲ ಆದ್ರೆ ಕೂಲಿ ಕೊಡಿ ಅಂತ. ಕೂಲಿ ಕೆಲಸ 600 700 ಎಷ್ಟ ಕೊಡೋಣ? ಏನೋ ಕೆಲಸ ನೋಡಿ. ನಿನ್ ಕೆಲ್ಸಕ್ಕೆ 300 ರೂಪಾಯಿ ಕೊಡ್ತೀನಿ. ಹೋಗ ಸ್ಟಾರ್ಟಿಂಗ್ 300 ಕೊಡ್ತೀನಿ, ಆಮೇಲೆ ಹೋಯ್ತಾ ಚಿಗುರು ಕೊಡುವಂತೆ. ಓಕೆ, ಮತ್ತೆ ಸಿಗೋಣ. ಇದು ವರ್ಕ್ ಎಲ್ಲ ಆದ್ಮೇಲೆ ಇನ್ನೂ ಅವರು ಬರಬೇಕು, ಕರೆಂಟ್ ಬರಬೇಕು. ನೋಡೋಣ ಬಂದ್ಮೇಲೆ ಸಿಗ್ತೀವಿ. ಇದು ಚೆನ್ನಾಗಿದೆ. ಇದ್ರ ಬ್ರೈಟ್ನೆಸ್ ಜಾಸ್ತಿ ಬರೋದು. ಇದಕ್ಕೊಂದು ದೊಡ್ಡದು ತಗೊಂಡಿದ್ರೆ ಅದ್ರ ಏನಾಗುತ್ತೆ, ಇದೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸ್ವಲ್ಪ ದಿವಸ ಆಗಿದ್ಮೇಲೆ ಸೆಂಟರ್ನಲ್ಲಿ ಬ್ಲಾಕ್ ಬರುತ್ತೆ, ಮತ್ತೆ ಬ್ರೈಟ್ನೆಸ್ ಬರಲ್ಲ. ಅದೇ ಇರ್ಲಿ ಅದು ಚಿಕ್ಕದು. ಇದು ಇಲ್ಲಿ 2 ಮಧ್ಯದಲ್ಲಿ ಇರೋದು, ಇಲ್ಲಿ 3 ಸೈಡ್ದು. ಇಲ್ಲಿಗೊಂದು ಬೇಕು, ಆಮೇಲೆ ಮಿರರ್ ಈ ಗ್ಲಾಸ್ ಮಿರರ್ಗೆ ಬೇಕು, ಟ್ರಯಲ್ ರೂಮ್ಗೆ ಬೇಕು, ಈ ಒಳಗಡೆ ಗೋಡನ್ಗೆ ಬೇಕು. 4 ಬೇಕಿನ. ಆಮೇಲೆ ಆಚೆ ಹಿಂಗೆ 4 ಆಚೆ ಬಂದು 3 ಆಚೆ 3 6 ಬೇಕು. ಹಿಂಗೆ ಚಿಕ್ಕದು. ಮೂರು ಬಂದಿದ್ದೀವಿ ಇವಾಗ ಲೈಟ್ ಅಂಗಡಿಗೆ. ಎಲ್ಲ ಆಯ್ತು, ನೋಡಾಯ್ತು. ಇದು ಎಷ್ಟು ಇರೋದು 6. ಇದು 6 ಲೈಟು. ಇದೊಂದೆರಡು 3.
ಇವಾಗ ಒಂದು ತೋರಿಸ್ತವ್ರು ಭಯ್ಯ. ಲೈಟ್ ತಗೊಂಡಿದ್ದಾಯ್ತು, ಇವಾಗ ಹೊರಡ್ತಾ ಇದೀವಿ. ಬೇರೆ ಎಲ್ಲಿಗೆ ಮೋಹನ್? ಸ್ಟ್ಯಾಂಡು ಗ್ಲಾಸು ಅನ್ಕೊಂಡು ಕರ್ಕೊಂಡು ಹೋಯ್ತವನೆ. ಏನು ಗೊತ್ತಿಲ್ಲ, ಬೆಳಗಿಂದ ಅಲಿಸ್ತವನೆ, ಅವನು ಗೊತ್ತೇ ಐತೆ ಇಲ್ಲ. ನಡಿ, ಮಿರರ್ ಐತಂತೆ, ನೋಡ್ಕೊಂಡು ಬರೋಣ ಮಿರರ್. ಗ್ಲಾಸ್ ಅಂಗಡಿಗೆ ಬಂದಿದ್ದೀವಿ. ಇವಾಗ ಮಾತಾಡ್ತಾವನವನು. ಇನ್ನು ಇಲ್ಲೇ ಫೈನಲ್ ಆದರೆ ತಗೊಂಡು ಹೋಗ್ಬೋದು ಹಂಗೆ ಗ್ಲಾಸ್ನ. ನೋಡ್ರಿ ಗುರು, ಇಲ್ಲಿ ಈ ಥರ ಯಾವ ಥರ ನೋಡಿದ್ರ ಮಿರರ್ನ? ನೋಡ್ರಿ, ಲೈಟ್ ಚೇಂಜ್ ಆಯ್ತೈತೆ. ನಮ್ಮ ತಾಯಣೆ ಇದುವರೆಗೂ ನಾನಂತೂ ನೋಡಿರಲಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ ಸರಿ. ಎಲ್ಲದರಲ್ಲೂ ಲೈಟು ಸ್ವಿಚ್ ಕೊಟ್ಬಿಟ್ಟವ್ರೆ, ಆರಾಮಾಗಿ ಹಾಕೋಬೋದು. ಅಣ್ಣ ಮೆಜರ್ಮೆಂಟ್ ಎಲ್ಲ ಸೈಜ್ ಲೆಕ್ಕ ಹಾಕ್ಸ್ತವನೆ. ಕೂತಿ ನನಗಂತೂ ಬೇಜಾರಾಗೋಯ್ತು. ಹೆಂಗೆ ಮಾಡೋದು ಬೇಡ, ಇರೋ ಪ್ರವಾಸನೂ ಬೇಡ ಅನ್ಸ್ಬಿಟ್ಟೈತೆ. ನನಗೆ ಅನ್ಸೈತೆ, ಅವ್ನಿಗೆ ಇನ್ನೇನು ಅನ್ಸೈತೆ ನಂದೋಗ್ಬಿಡಿ ಅಂತ ನಂದೋಗ್ಬಿಟ್ಟು. ಹಾಯ್ ಮೋಹನ್, ಜೀವನದಲ್ಲಿ ಇಷ್ಟೊಂದು ನೊಂದೈತೆ ಅಂತ ಗೊತ್ತಿತ್ತೇನೋ ನಿನಗೆ? ಹಾಂ, ಇನ್ನೊಂದು ಸೈಕ್ ಮಿರರ್ ನೋಡಿದೆ ಗುರು. ಯಪ್ಪ ಏನು ಗುರು ಇಲ್ಲಿ ಹೇಳ್ರಿ, ಇದು ನೋಡಿ ಬರೀ ಫೇಸ್ ಮಾತ್ರ ಕಾಣಿಸುತ್ತೆ, ಫಿಲಮ್ ಥರ ನೋಡ್ರಿ. ಇದೊಂದ ಇಲ್ಲೊಂದು ಪುಟಾಣಿ ಮಿರರು, ಇಲ್ಲೊಂದು ದೊಡ್ಡ ಮಿರರು. ಈ ಕಂಡ್ರೆಗೂ ನಾನೇ ಅವನಿ, ಈ ಕಂಡ್ರೆಗೂ ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಇದಂತೂ ಸೈಕು ಮಿರರು. ಇವಾಗ ಗ್ಲಾಸ್ದು ಮುಗೀತು, ಹೋಯ್ತಾ ಇದ್ದೀವಿ. ಅದೊಂದು ರ್ಯಾಕ್ದೊಂದು ಬೇಕು ಗ್ಲಾಸ್ ಕುರ್ಸೋಕ್ಕೆ, ಅಷ್ಟೇ ಅಲ್ವೇನಣ್ಣ? ಅಣ್ಣ ನನ್ನ ಕೈಲಿ ಆಯ್ತಲ್ಲ, ಬಿಟ್ಬಿಡೋಣ. ಊಟ ಗೀಟ ಕೊಡ್ಸ್ಬಿಟ್ಟು ಬಿಟ್ಬಿಡೋಣ. ಒಲೆ ಗೊತ್ತಾಯ್ತಿದ್ದು ಕೈಲಿ ಆಯ್ತಾ ಇಲ್ಲ. ಏನಂತೀರಾ? ನೆಕ್ಸ್ಟ್ ಅಪ್ಡೇಟ್ಸ್ ವೇಟ್ ಮಾಡಿ. ಮಾರ್ಕೆಟ್ ಫುಲ್ ಯಾವಾಗ ನೋಡಿದ್ರು ಜಾಮ್, ಫುಲ್ ಜಾಮ್, ಕಿಸಾನ್ ಜಾಮ್. ಬಂದಿದ್ದೀವಿ ಇವಾಗ ಪಾರ್ಕಿಂಗ್ಗೆ. ಪಾರ್ಕಿಂಗ್ ಕೊಟ್ಟಿದ್ದೋ ಗಾಡಿ, ಇವಾಗ ಪಾರ್ಕಿಂಗ್ ಗಾಡಿ ಇಸ್ಕೊಂಡು ಹೋಗೋದೆ. ಲೆಟ್ಸ್ ಗೋ ಗಾಡಿ. ಇಂದ ಬಾಡಿ ಅಂತ ಅವ್ನಿಗೇನು ಕಾಸೇನು ಕೊಡೋದೇನು ಬೇಡ ತಾನೆ ಮೋಹನ್? ಓಕೆ, ಅಲ್ಲಿ ಹೋಗ್ಬಿಟ್ಟು ಸಿಕ್ಕಿನ ಬನ್ನಿ. ಏನೋ ಕಂಬಿ ತಗೋಬೇಕಂತೆ ಮಾರ್ಕೆಟ್. ಅದನ್ನ ತಗೊಂಡ್ಬಿಟ್ಟು ಹಂಗೆ ಹೋಯ್ತದೆ ಸಿಂಗಿ ಅಂತ. ಕಂಬಿ ಅಂಗಡಿಗೆ ಬಂದು ಕಂಬಿ ಸಿಕ್ಕಿದೆ ಕೊನೆಗೂ. ಅಣ್ಣ ನೋಡ್ತವ್ರೆ ಕಂಬಿನೆಲ್ಲ ನೋಡಿ, ಕಳ್ಸ್ಬಿಟ್ಟು ಕೇಳ್ತಾವನೆ ಏನು ಅಂತ. ಚೆನ್ನಾಗಿರುತ್ತೆ ನೋಡಿ, ಯಾವ ಥರ ಬಟ್ಟೆ ಹಾಕ್ಬೇಕು. ಇಲ್ಲ ಇದು ಹ್ಯಾಂಗರು ಅಂತೀವಲ್ಲ, ಈ ಥರ ಹಾಕ್ಸೋ ಚೆನ್ನಾಗಿರುತ್ತೆ ಬಟ್ಟೆ ಒಂದೊಂದಾಗಿ. ಆಗ್ಬಿಟ್ಟೆ ಈ ಥರ ಹ್ಯಾಂಗರ್ ಹಾಕೊಳ್ಳಿ, ಚೆನ್ನಾಗಿ ಲುಕ್ ಬರುತ್ತೆ. ನೋಡಿಲಿ ಡಿಫ್ರೆಂಟ್ ಆಗೈತೆ. ಇದೆಲ್ಲ ತಗೊಂಡು ಐಟಮು ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಟೋನ ಎತ್ಕೊಂಡು ಹೋಗೋದು ಈಗ. ಐಟಮ್ ಅಷ್ಟೇ ಮುಗೀತಲ್ಲ ಕೆಲಸ, ಹೋಗೋಣ ಬನ್ನಿ. ಓಕೆ, ನೆನೆ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಕೆಲಸ ನಡೀತು. ಅದಾದ್ಮೇಲೂ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ. ವೈರಿಂಗ್ ಅವರೆಲ್ಲ ಬಂದಿದ್ದಾರೆ, ಲೈಟಿಂಗ್ಸ್ ಅಣ್ಣ, ರ್ಯಾಕ್ ಎಲ್ಲ ಕುಂಡ್ಸೋ ಥರ ಮಾಡಿದ್ದಾರೆ ಕಂಬಿದೆಲ್ಲ. ನೋಡಿ POP ಎಲ್ಲ ಇದು ಮಾಡಿದ್ದಾರೆ. ಮೋಹನ್, ಇನ್ನೂ ಎಷ್ಟು ದಿವಸ ಬೇಕು ನೀವು ಅಂಗಡಿ ಓಪನ್ ಮಾಡೋಕ್ಕೆ? ನಾಳೆಗೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಕೆಲಸ. ಜೋರಾಗಿ ಮಾತಾಡಿ, ಇಲ್ಲಿ ಕೇಳಿಸಲ್ಲ. ನಾಳೆ ಕಂಪ್ಲೀಟ್ ಆಗ್ಬಿಡುತ್ತೆ ಕೆಲಸ. ಇನ್ನೇನಿಲ್ಲ, ಆಮೇಲೆ ಐಟಮ್ ಸ್ಟಾಕ್ ತರಬೇಕು ಪರ್ಚೇಸ್ ಹೋಗಿ. ಇವತ್ತೇನೇನಾಗುತ್ತೆ ಕೆಲಸ? ಇವತ್ತು ವೈರಿಂಗ್ ಅಷ್ಟೇ. ಇಷ್ಟೇನಾ? ಲೈಟಿಂಗ್ಸ್ ಎಲ್ಲ ಫುಲ್ ಬರುತ್ತಾ? ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಇವತ್ತೆಲ್ಲ ಹಾಕ್ತಾರೆ. ಅದು 3 ಮಾತ್ರ ಪೆಂಡಿಂಗ್ ಬಿಟ್ಟಿರ್ತಾರೆ, 3 ಮತ್ತು ಮಿರರ್ ಹಾಕೋದು. ಆಮೇಲೆ ನಾಳೆ ಬೆಳಗ್ಗೆ ಬಂದರೆ ನಾಳೆ 9:30 10 ಗಂಟೆ ಹಿಂಗೆ ಅಡ್ವಾನ್ಸ್ ಮುಗಿಸ್ತಾರೆ. 11 ಗಂಟೆ ಅಷ್ಟರಲ್ಲಿ ಈ POP ಕಂಪ್ಲೀಟ್ ಆಗುತ್ತೆ. 1 ಗಂಟೆ 2 ಗಂಟೆ ಅಷ್ಟರಲ್ಲಿ ಗ್ಲಾಸ್ ಕೊಂಡಿರ್ತಾರೆ. ಮುಗಿತಾಳೆ ಸಂಜೆ. ಹೇಳ್ದಂಗೆ ಮಾಡ್ತಾರಾ? ವ್ಲಾಗ್ ಇದು ಕಂಟಿನ್ಯೂಟಿ ಆಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋ ನೀನು ಏನು ಮಾಡ್ತೀಯ ಅಂತ ಗೊತ್ತಾಗುತ್ತೆ. ಹಿಂಗೇನು 1 ಅವರ್ಗೆ ಟೈಮಿಂಗ್ಸ್ ಪ್ರಕಾರ ಅರೇಂಜ್ ಮಾಡಿದ್ದೀವಿ ಎಲ್ಲ. ಹೌದು, ಆ ಶೆಡ್ಯೂಲ್ ಬಂದು ಮಾಡ್ಬೋದು. ಏನೇನೋ ಹೇಳ್ತಾವನೆ, ಏನೇನು ಮಾಡಿಸ್ತಾನೋ ಏನು ಕತೆನೋ ನೋಡೋಣ ಬನ್ನಿ.
ಇನ್ನೊಬ್ರು ಬಂದಿದ್ದಾರೆ ಆಕಾಶ್ ಅಂತ ವೇಸ್ಟ್ ಮಾಡಿ ಪರವಾಗಿಲ್ಲ ಗೋಬಿ ತಂದಿದ್ದಾನೆ ಆದ್ರೂ ಥ್ಯಾಂಕ್ ಯು ಸೊ ಮಚ್ ಆಕಾಶ್ ಈ ಕಾಸು ಮರ್ತ್ಬಿಡು ಥ್ಯಾಂಕ್ ಯು ಬಿಡ ನಿಮ್ಗಿಂತ 40 ರೂಪಾಯಿ ಚೆನ್ನಾಗಿ ಈ ಬ್ಲಾಗಲ್ಲಿ ಮಾತ್ರ ಈ ತರ ಕುಂತಾವನೆ ಆಮೇಲಿಂದ ಬಡ್ಡಿ ಸಮೇತ ಇಸ್ಕೊಡ್ತಾರೆ ಗೋಬಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ ಥ್ಯಾಂಕ್ ಯು ಆಕಾಶ್ ತಿಂತಾ ಇದ್ವಿ ಗೋಬಿ ನೋಡಿ ಇಲ್ಲ ಗೋಬಿ ಪ್ಲೇಟ್ ಗೋಬಿ ಟೇಬಲ್ ನಮಗೆ ಚೆನ್ನಾಗಿದೆ 20 ರೂಪಾಯಿಗೆ ಆಫ್. ಮೋಹನ್ ನೋಡಿ ಅಂಗಡಿ ಹೇಗಿದೆ ಇಲ್ಲೇ ಲೈಟ್ ಟ್ಯೂಬ್ ಲೈಟ್ ಇದೆ ಇಲ್ಲಿಗೆ 4 ಲೈಟು ಇನ್ನೂ 2 ಲೈಟ್ ಬರುತ್ತೆ ಇನ್ನೂ 2 ಚಿಕ್ಕವು ಬರುತ್ತೆ ಚಿಕ್ಕದು ಬರುತ್ತೆ ನಾಳೆಗೆ ಆಲ್ಮೋಸ್ಟ್ ಮುಗಿಯುತ್ತೆ ಅಂತ ಹೇಳ್ತಾವನೆ ಅವತ್ತಿಂದ ನಾಳೆ ಬೋರ್ಡ್ ಹಾಕೊಂಡಿದ್ದಾನೆ ನೋಡೋಣ ಯಾವತ್ತು ಮುಗಿಯುತ್ತೆ ಅಂತ ಇವಾಗ ಕ್ಲೋಸ್ ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ ಇವಾಗ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಬನ್ನಿ ಏನಂತೀರಾ ಮೋಹನ್ ಫುಲ್ಲು ಕೈ ಕಾಲೆಲ್ಲ ಪಾಪಚ್ಚಿ ಬಿಡ ನಾನು ಮಾಡ್ತೀನಿ ಬಿಡ ನೀನು ಕ್ಲೋಸ್ ಮಾಡ್ತಾ ಇದ್ದಾರೆ ಇವಾಗ ಇನ್ನು ನಾಳೆನೇ ಇನ್ನು ಕೆಲಸ ಎಲ್ಲ ಸ್ಟಾರ್ಟು ಕ್ಲೋಸ್ ಮಾಡ್ಕೊಂಡು ಇವಾಗ ಹೋಗೋಣ ಬನ್ನಿ ಸ್ವಲ್ಪ ಕೆಲಸ ಇದೆ ನಮಗೆ ಇವತ್ತು ಬೇರೆ ಶಿವರಾತ್ರಿ ವಿಡಿಯೋ ಆಲ್ರೆಡಿ ನೀವು ನೋಡಿರಬೇಕು ಶಿವರಾತ್ರಿ ವಿಡಿಯೋ ನೀವು ಆಲ್ರೆಡಿ ನೋಡಿರಬೇಕು ಹೇಗಿದೆ ಅಂತ ಈ ವಿಡಿಯೋದಲ್ಲೂ ಕಮೆಂಟ್ ಹಾಕಿ ಅಂತ ಹೇಳಿದ್ರು ಶೆಟ್ರು ಅಣ್ಣ. ಓಕೆ, ಒಂದು ವಾರ ಆದಮೇಲೆ ಬಂದಿದ್ದೀನಿ ಮತ್ತೆ ಅಂಗಡಿಗೆ. ಒಂದು ವಾರ ಈ ಕಡೆ ಬಂದಿರಲಿಲ್ಲ ನಾನು. ಏನೇನು ಚೇಂಜಸ್ಸು ಎಲ್ಲ ಫುಲ್ ಚೇಂಜ್ ಮಾಡಿಟ್ಬಿಟ್ಟವನೇ, ಹೇಳಿದ್ದನ್ನೇ ಯಾವುದೂ ಮಾಡಿಲ್ಲ. ನೋಡಿ ಚೇಂಜಸ್ ಯಾವ್ಯಾವ ಥರ ಇದೆ ಅಂತ. ಎಲ್ಲ ಫುಲ್ಲು ಇಲ್ಲಿ ರ್ಯಾಕ್ ಇದ್ದಿದ್ದೆಲ್ಲ ಕಿತ್ತಾಕೋನೆ. ಆ ಕಡೆ ಇಲ್ಲಿ ಇದ್ದಿದ್ದು ಏನಪ್ಪ ಅದು ಬರೀ ಡೋರ್ ಹಾಕ್ಸ್ಬೇಕು ಅಂತ ಇದ್ದಿದ್ದು. ವುಡ್ ಹಾಕ್ಸರ್ ಇಲ್ಲಿಗೆ. ವುಡ್ ಮೇಲೆ ವಿಂಗ್ಸ್ ಅಂತ ಒಂದು ಲೋಗೋ ಬರ್ಸೋಣ ಅಂತ ಇದ್ದಿದ್ದು. ಲೋಗೋ ಇದ್ದಿದ್ದನ್ನ ಮಗ ಹಾಳು ಮಾಡಿಬಿಟ್ಟು ಈ ಥರ ಮಾಡಿದ್ದಾನೆ. ಆಮೇಲೆ ಟ್ರಯಲ್ ರೂಮ್ ಇಲ್ಲಿಗೆ ಬಂದೈತೆ. ನಿಂತ್ಕೊಂಬಿಟ್ಟವನೆ, ತೆಗಿಯೋಕ್ಕಾಗಲ್ಲ. ಆಮೇಲೆ ರ್ಯಾಕ್ಸ್ ಬಂದಿದೆ. ಇದೊಂದು ಟೇಬಲ್ ಬಂದಿದೆ. ಫೈನಲಿ ಈ ಥರ ಮಾಡಿಸಿದ್ದಾರೆ. ಮೋಹನ್ ಏನು ಹೇಳ್ತೀರಾ? ನಾಳೆ ಓಪನಿಂಗ್ ಇದೆ ಅಂಗಡಿ ನಿಮ್ಮದು? ಅಂಗಡಿ ನಾಳೆ ಓಪನಿಂಗ್ ಇದೆ. ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ. ಇನ್ನು ನೆಕ್ಸ್ಟು ಬಿಸ್ನೆಸ್ ಮಾಡೋರು ಫುಲ್ಲು ಭಯ. ಒಂದು ಕಡೆ ಖುಷಿ, ಒಂದು ಕಡೆ ಏನು ಹೆಂಗೆ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಏನೋ ಮಾಡ್ಬೇಕು. ಜೋರಾಗಿ ಮಾತಾಡ್ಬೇಕು. ನಾನು ಮೈಕೆಲ್ಲ ನಮ್ಮದು ಲೋ ಬಜೆಟ್ ಕ್ಲಾಬ್ ಅಷ್ಟೇ. ಇವಾಗ ಇಲ್ಲೆಲ್ಲ ಐಟಮ್ ಇದೆ, ಇಲ್ಲಿಗೆ ಹಾಕಬೇಕು. ಅದು ಬಿಟ್ಟರೆ ಅಷ್ಟೇ. ಇಲ್ಲೆಲ್ಲ ಜೋಡಿಸ್ಬೇಕಿನ್ನ. ಇನ್ನೂ ಸ್ವಲ್ಪ ಐಟಮ್ ಬರೋದಿದೆ. ಇನ್ನೂ ಇವರಿಬ್ಬರು ಬರೋರವ್ರೆ. ಇಬ್ಬರು ಬಂದಿದ್ದಾರೆ ಸದ್ಯಕ್ಕೆ. ಇನ್ನೂ ಇಬ್ಬರು ಹುಡುಗರು ಬರ್ತಾರೆ. ಇಲ್ಲಿಗೊಂದು ದೇವ್ರ ಫೋಟೋ ಬರುತ್ತೆ, ನಾಳೆ ಪೂಜೆಯಲ್ಲಿ ನೋಡ್ತೀರಾ. ಅದು ಬಿಟ್ಟರೆ ಕ್ಯಾಶ್ ಟೇಬಲು ಇಲ್ಲೇ. ಅಣ್ಣ ಕ್ಯಾಶಿಗೆ ಬಂದಾಗ ಎತ್ತಕ್ಕೆಲ್ಲ ಹೋಗ್ಬೇಡಿ. ಕ್ಯಾಮ್ರಾ ಗಿಮ್ರಾ ಹಾಕೊಂಡು ರೆಡಿಯಾಗಿರ್ತಾರೆ ಅಷ್ಟೇ. ಇವಾಗ ಮುಂದೆ ಏನೇನಾಗುತ್ತೆ ನೋಡೋಣ ಬನ್ನಿ. ಇವಾಗ ಇದೊಂದು ಕುಯ್ಸ್ಕೊಂಬರ್ಬೇಕಂತೆ. ಜಾಸ್ತಿ ಉದ್ದಕ್ಕೆ ತಂದ್ಬಿಟ್ಟವನೇ ಹುಡುಗ. ತರೋನಾಗ್ಲೇ ಕಮ್ಮಿ ತರಕ್ಕೇನೋ ನಿಮ್ಗೆ ಗೊತ್ತಾಗಲ್ಲ. ನನ್ನ ಮಕ್ಳು ಬಂದ್ಬಿಡ್ತೀರಾ ಕೆಂಪಸ್ ಹತ್ಕೊಂಡು. ನಾನೇನಂತ ಹೇಳ್ದೆ ಹೇಳು? 20 ಅಡಿ ಬರ್ತದೆ. ನಾನು ಅದ್ರಲ್ಲಿ ಅರ್ಧ ಕಟ್ ಮಾಡ್ಕೊಡ್ತೀನಿ. 10 ಅಡಿ ಎಂತಕ್ಕೆ ಮಾಡಿಸ್ತೀನಿ? 8 ಅಡಿ ಮಾಡಿಸ್ಬೇಕಾಯ್ತು. ಇಲ್ಲ 9 ಅಡಿ ಕೊಡೋಕೋಸ್ಕರ ಎಂತ ಕಮ್ಮಿ ಕೊಡೋಣ. ಇನ್ನು ಇಲ್ಲಿ ಕಂಬಿ ಯಾಕಾಯ್ತದೆ. ಓಕೆ, ಕುಯ್ಸ್ಕೊಂಬರೋಣ ಬನ್ನಿ. ಕರೆಕ್ಟಾಗಿ ಬಿಡ. ಜೋಡಿಸಿದೆಲ್ಲ ಆಯ್ತು. ನಮ್ಮ ಆಕಾಶ್ ಅವ್ರು ಬಂದಿದ್ದಾರೆ.
ಇವಾಗ ಹ್ಯಾಂಗರ್ಗೆ ಬಟ್ಟೆ ಹಾಕ್ತಾ ಇದೀವಿ. ತಗೊಳ್ಳಿ ಬಟ್ಟೆ ತಗೊಳ್ಳಿ, 1000 ರೂಪಾಯಿಗೆ 2. ನೋಡಿ ಇಷ್ಟು ಮಾಡಿದೀವಿ, ಇವಾಗ ಜೋಡಿಸಿದೀವಿ. ನಾಳೆನೆ ಓಪನ್ನು. ಫುಲ್ ಟೆನ್ಷನ್ನು ನನಗೆ. ಇಷ್ಟು ಜೋಡಿಸಿದೀವಿ. ಇನ್ನು ಆ ರ್ಯಾಕು ಖಾಲಿ ಐತೆ, ಈ ರ್ಯಾಕ್ ಖಾಲಿ ಐತೆ, ಇಲ್ಲೆಲ್ಲ ಖಾಲಿ ಐತೆ. ನಾವು ಖಾಲಿಯಾಗಿಲ್ಲ, ಕೆಲಸ ಮಾಡ್ತಾ ಇದೀವಿ. 3:45 ಆದರೂ ಊಟ ಕೊಡಿಸ್ತಾ ಇಲ್ಲ. ಟೈಮಿಂಗ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಕಾಣಿಸ್ತೈತೆ ಮಚ್ಚ? 3:45 ಆದರೂ ಊಟ ಕೊಡಿಸ್ತಾ ಇಲ್ಲ. ರೋಸ್ತವನೆ ಬೆಳಗ್ಗೆಯಿಂದ 2 ಕಾಫಿ ಕೊಡಿಸ್ತಾ. ಇಲ್ಲೆಲ್ಲ ನೋಡ್ರಿ ಹಿಂಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು, ಕಂತ್ರಿ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀವಿ. ನೀಯದ್ ಬೇಡವೇನು ನನಗೆ? ನೀಯದ್ ಬೇಡವಾ? ಉಗಿರಿ ಮಕ್ಕಕ್ಕೆ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉಗಿರಿ ಮತ್ತೆ ಉಗಿರಿ ಹೇಳ್ತೀನಿ. ಬಿಟ್ಟ ಅಲ್ಲು ಬಿಟ್ಟ. ಈಗ ಊಟ ಕುಡಿಸ್ತೀನಿ ಕೊನೆಗೂ. ಒಪ್ಕೊಂಡಿಗೆ ನಾವು ಊಟ ಕೊಡ್ತೀವಿ. ಒಪ್ಕೊಂಡ ವಿಡಿಯೋದಲ್ಲಿ ಒಪ್ಕೋತಾವ್ರೆ. ಊಟ ಗೀಟ ಮಾಡ್ಕೊಂಡು ಇನ್ನೊಂದು ಒಂದು ರೌಂಡ್ ಊಟ ಮಾಡ್ಕೊಂಡು ಬಂದ್ ಮಾಡ್ಬೇಕು ಕೆಲಸ. ಬನ್ನಿ ಹೋಗೋಣ. ಓಕೆ, ಫೈನಲ್ ಪಾರ್ಟ್ ಆಫ್ ದ ವ್ಲಾಗ್ ಬಂದಿದ್ದೀವಿ. ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತಿಗೆ ಮುಗಿಯುತ್ತೆ ಅಂಗಡಿ ಓಪನಿಂಗು. ಹೆಂಗೆ ಮಾಡಿದ್ದಾರೆ ಏನು ಅಂತ ನೋಡೋಣ ಬನ್ನಿ. ಎಲ್ಲ ಫುಲ್ಲು ಹೂವು ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಅಣ್ಣ ರೆಡಿ ಮಾಡ್ತಾನೆ. ಏನೋ ನೀನೇ ರೆಡಿ ಮಾಡಿದ್ದು? ನಾವು ಅಲ್ಲ, ಇದೆಲ್ಲ ಹಾಕ್ಬಿಟ್ಟು ಅಣ್ಣವರೇ ರೆಡಿ ಮಾಡಿರೋದು. ಪೂಜಾರಿ, ಮಿನಿ ಪೂಜಾರಿ. ಏನ್ ಅನಿಸ್ತಾ ಇದೆ ನಿಮ್ಗೆ? ಅಂಗಡಿ ಓಪನ್ ಆಗ್ತಾ ಇದೆ ಮೋಹನ್ ಅವ್ರದ್ದು. ತುಂಬಾ ಖುಷಿ ಆಗ್ತಾ ಇದೆ. ಹೊಟ್ಟೆ ಇದೆ. ಜೋರಾಗಿ ಮಾತಾಡ್ಬೇಕಪ್ಪ, ವ್ಲಾಗ್ ಇದು. ಕೇಳಿಸ್ದಲ್ವಾ? ಖುಷಿ ಆಯ್ತು ಅಷ್ಟೇ. ಎಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ ಮೋಹನ್ ಅವರು. ನಿಂಬೆಹಣ್ಣು ಗಿಂಬೆಹಣ್ಣೆಲ್ಲ ಎತ್ತಿಕ್ತಾ ಇದ್ದಾರೆ. ಕಾಯಿ ಕೊಡ್ರಿ ಕಾಯಿ. ಮೋಹನ್ ಮಾತಾಡಿ. ಮೋಹನ್ ಅವರೇ, ಈಗ ಮಾತಾಡೋ ಪರಿಸ್ಥಿತಿ ಇಲ್ಲ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಆಂಟಿ ಏನ್ ಅನಿಸ್ತಾ ಇದೆ? ಅಂಗಡಿ ಓಪನ್ ಆಗ್ತಾ ಇದೆಯಲ್ಲ, ಖುಷಿ ಅನಿಸ್ತಾ ಇದೆಪ್ಪ. ಅಷ್ಟೇನಾ? ಜೋರಾಗಿ ಮಾತಾಡ್ಬೇಕು. ಅಷ್ಟೇ. ಮಗನ ಅಂಗಡಿ ಓಪನ್ ಐತೈತೆ, 1 hour ಡಬ್ಬಿಂಗ್ ಮಾಡಿ ಹೇಳ್ಬೇಕು. ನೀವು ಹೇಳಿ. ಇಲ್ಲ ಖುಷಿ ಆಗ್ತಾ ಇದೆ. ಇವಾಗೇನು ಖುಷಿ, ಆಮೇಲೆ ಆಂಟಿ ಏನ್ ಅನಿಸ್ತಾ ಇದೆ? ನಮ್ಮ ಹುಡುಗಂದು ಅಂಗಡಿ ಓಪನ್ ಆಗ್ತಾ ಇದೆ. ಖುಷಿ ಆಯ್ತಾ ಅದೇ? ಅಷ್ಟೇನಾ? ಎಲ್ಲಾರು ಇದೊಂದೇ ಒಂದು ಡೈಲಾಗ್ ಹೇಳ್ತಿರಲ್ಲ. ನಮ್ಮಂತವ್ರ, ನಮ್ದೇ ಅಂಗಡಿ ಇದು. ಇಲ್ಲೊಂದು ಕಿಂಡಿ ಬೇರೆ ಮಾಡಿದ್ರೆ ಇನ್ನೂ ರೆಡಿ ಮಾಡ್ತಾ ಇದ್ದ. ಬಾರೋ, ಇನ್ನು ಒಳಗೆ ಬಾರೋ, ಫ್ರೇಮಿಗೆ ಬರೋ. ನೀನು ಎಲ್ಲಾದ್ರೂ ಫ್ರೇಮ್ನೇ ಹುಡುಕ್ತಿರಲ್ಲ ಹೇಳಿ. ಸುಡುತ್ತೆ ಸಾರು. ಹಾಕೋ ಇನ್ನೊಂದ್ಸತಿ ಹಾಕೋ. ನಮ್ದು ಒಂದು ಫುಟೇಜ್ ಬೇಕಲ್ಲ. ಎಲ್ಲೂ ಗೊತ್ತಾಯ್ತಿಲ್ಲ ಅದಿಲ್ಲ. ನಾವು ಎಷ್ಟು ಅಂತ ಮಾಡೋಣ ಅಲ್ಲಿ.
ಸ್ಟಾರ್ಟ್. ಇನ್ನೊಂದು ಕೈಕೊಂಡು ಕೊಟ್ಬಿಡು. ಫಸ್ಟ್ ನಿಂಬೆಹಣ್ಣು ಎತ್ಕೋ. ನಿಧಾನಕ್ಕೆ ಈಗ ಮೇಲಿನ ಕೆಳಗೆ ನಿಲ್ಸು. ಈ ಮೇಲಿಂದ ಕೆಳಕೊಂಡು ನಿಲ್ಸೋದಾ? ನಿಲ್ಸು. ಒಂದೇ ಅಡಿ ಪೀಸ್ ನೋಡ್ಬೇಕು. ಹೋಗಲ್ಲ. ಹಾಕೋ. ಓಯ್ ಕೊಡು 5 ನೀರು ಈ ಕಡೆಗೆ ಹಾಕೋ ಮಚ್ಚ. ಒಂದು ಈ ಕಡೆಗೆ ಹಾಕೋ, ಒಂದು ಆ ಕಡೆಗೆ ಹಾಕೋ. ಆಯ್ತು ನೀರು ಕೊಡ್ರಮ್ಮ. ಕುಂಬಳಕಾಯಿ ಹೊಡೆಯೋನಾಗ ಈ ತರ ಎಲ್ಲ ಆಗಿದೆ ನಮ್ಮ ಕೈಗೆ, ಬಟ್ಟೆಗೆ. ಊಟ ಬಂತು. ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಒಂದು ಊಟಕ್ಕೆ ಎಷ್ಟು ಜನ ಕಾಯ್ತಾ ಇದ್ದೀರಾ ನೋಡಿ. ಯಾರು ಕಾಯ್ತಾ ಇಲ್ಲ. ಸ್ವೀಟ್ ಕೊಡ್ಕೊಂಡ್ ಬಂದ್ಬಿಡ ಫಸ್ಟ್. ಕಾಯ್ತಾ ಇಲ್ವಾ ನೀನು? ಇಲ್ಲ ಏನಾಡು ಕಮಿಷನ್ ಬಂದಿಲ್ಲ. ಬೆಳಗ್ಗೆಯಿಂದ ಪೂಜೆ ಮಾಡಿದೀನಿ. ನನಗಿನ್ನ ದುಡ್ಡೇ ಕೊಟ್ಟಿಲ್ಲ ಅವರು. ಪೂಜೆ ಮಾಡಿದ್ರು ಎಲ್ಲ ಆಯ್ತು. ಇನ್ನೇನು ಊಟದ ಸಮಯ. ನನ್ನ ಶರ್ಟ್ ಹಾಳಾಗೋಯ್ತು. ಗೋಣಿನೂ ಮಾಡಿದ್ದೀನಿ, ಟೀ ಶರ್ಟ್ನ. ಇನ್ನೇನು ಈಗ ನಾಷ್ಟ ಗೀಷ್ಟ ಮಾಡ್ಕೊಂಡು ಹೊರಡೋದೆ ಈಗ ಮುಗೀತು. ಕುಂಬಳಕಾಯಿ ಲೂಸ್ ಆಗಿ ಹಾಕಿರೋದು ನಿಮ್ ತಪ್ಪು. ನಾಷ್ಟ ನೋಡಿ, ವಡೆ ಇದೆ, ರೈಸ್ ಬಾತ್ ಇದೆ, ಚಟ್ನಿ ಇದೆ, ಇಷ್ಟೊಂದು ವ್ಯಕ್ತಿಗಳಿದ್ದಾರೆ. ಸ್ವೀಟ್ ಕತ್ ತಿಂತವ್ರೆ. ಮಾತ್ರ ನೋಡ್ರಿ, ನಾವ್ ತಿಂದ್ವ ಅನ್ನೋದು ಎಲ್ಲಿ ನೋಡ್ತೀರಾ? ಏನ್ ಬುದ್ಧಿ ಕಲ್ತಿದ್ದೀರಾ? ಮಾತಾಡೋ. ಇದಕ್ಕೇನ್ ಹೇಳ್ತೀಯಪ್ಪ ಸೂರ್ಯ? ಹೇಳು. ಒಳ್ಳೇದ್ ಮಾಡ್ರೆ ದೇವರು. ಜವಾಬ್ದಾರಿಗಳ ತಲೆ ಮೇಲೆ ಬೇರೆ ಯಾಕೆ? ನಾಷ್ಟ ಬಂದಿದೆ. ನಾಷ್ಟ ತಿನ್ಕೊಂಡು ಇವಾಗ ಹೊರಡೋದೆ ಅಷ್ಟೇ. ಮುಗೀತು, ಪೂಜೆ ಎಲ್ಲ ಮುಗೀತು, ಹೋಯ್ತಾ ಇರೋದೇ ಈಗ. ನಮ್ಮ ಅಚ್ಚನು ಊಟ ಮಾಡ್ತಾ ಇದ್ದಾನೆ. ಹೇಗಿದೆ ನಾಷ್ಟ? ನಮ್ಮ ಹುಡುಗ ಅಂಗಡಿ ಓಪನ್ ಮಾಡೋನೆ. ಜೋರಾಗಿ ಮಾತಾಡಿ, ಇಲ್ಲಿ ರೋಡ್ ಕೇಳ್ಸಲ್ಲ. ನಮ್ಮ ಹುಡುಗ ಅಂಗಡಿ ಓಪನ್ ಮಾಡೋನೆ ಇಲ್ಲೇ ಕಾಲೇಜ್ ಸ್ಟಾಪ್ ಅಲ್ಲಿ. ಕಾಲೇಜ್ ಸ್ಟಾಪ್ ಅಲ್ಲ ಕಣ, ಏರೋಳಿ ಕ್ರಾಸ್. ಯಾಕೋ ಏರೋಳಿ ಕ್ರಾಸ್ ಅಲ್ಲಿ ಎಲ್ಲಾರು ವಿಸಿಟ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ, ಬೆಳೆಸ್ಬೇಕು, ಹುಡುಗರು ಬೆಳಿಬೇಕು. ನಾಷ್ಟ ನಾವು ಬೆಳ್ದಂಗೆ. ಬರೋದಾ? ಬಾಯ್, ಕಂಗ್ರ್ಯಾಚುಲೇಷನ್ಸ್. ಬಾಯ್, ಥ್ಯಾಂಕ್ ಯು. ಒಳ್ಳೆದಾಗ್ಲಿ ನಿಮ್ಗೆ. ಮಾತುಗಳು ಹೇಳ್ಬಿಡಿ ಮೋಹನ್. ಬ್ಲಾಗ್ ಎಂಡ್ ಆಗ್ತಾ ಇದೆ. ಕೊನೆಯ ಮಾತು ಅಂತ ಏನಿಲ್ಲ, ಇದು ಪ್ರಾರಂಭದ ಮಾತು. ಎಲ್ಲರೂ ಬನ್ನಿ, ಏರೋಳಿ ಕ್ರಾಸ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಮ್ಮ ಅಂಗಡಿ ಇದೆ, ವಿಲ್ ಝೋನ್ ಅಂತ. ಬನ್ನಿ, ಬಟ್ಟೆ ತಗೊಳ್ಳಿ. ಎಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹಾಕೊಡ್ತೀನಿ. ಹೌದು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.